ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನವನ್ನ ಖರೀದಿ ಮಾಡಬೇಡಿ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಈಗ ಅದಕ್ಕೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಬಂದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರುವಂತ ಬಿ ಕೆ ಹರಿಪ್ರಸಾದ್ ಅವರು ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ಅಧೋಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂಥ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳಹಾಕಿದ್ರು. ಯಾಕಂದ್ರೆ ಇವ್ರಿಗೆ 4 ತಿಂಗಳು ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ, ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಹಳಷ್ಟು ನಾವು ಶೇಖರಣೆ ಮಾಡಿಟ್ಟಿದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಭಾಷಣ ಬಿಗ್ದಿದ್ದು. ಈಗ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮಿತವ್ಯಯನ್ನ ಮಾಡಿ ಅಂತ ಹೇಳಿ. ಅಂದ್ರೆ ಆಸ್ಟೆರಿಟಿ ಮೆಷರ್ಸ್. ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ ಆ ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ, ಅದರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಚಿನ್ನ ಖರೀದಿ ಮಾಡೋದು ನಿಲ್ಲಿಸ್ಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗ್ಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣ್ಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ ಹೋದಾಗ ಅವಾಗ ಕಾಣ್ಲಿಲ್ವಾ? ಅಥವಾ ಸಿಕ್ಕಿಂ ಅಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ ಹೋದಾಗ ಕಾಣ್ಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡಕ್ಕೆ 1000 ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡ್ಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕು. ಎಲ್ಲ ಹಣ ಎಲ್ಲಿಂದ ಬಂತಂತೆ? ಟೀಕೆ ಮಾಡೋದಕ್ಕೆ ಹೋಗಿ A to Z ಮೋದಿ ಅವರು ಏನೇನು ಮಾಡಿದ್ರು ಎಲೆಕ್ಷನ್ ಅಲ್ಲಿ ಎಲ್ಲವನ್ನ ಎಳೆದು ತಂದು ಮಾಡಿದ್ದೇ ತಪ್ಪು ಅನ್ನೋ ಜೊತೆಯಲ್ಲಿ ಟೀಕೆ ಮಾಡ್ತಿದ್ದಾರೆ. ಈಗ ಒಂದು ಸ್ಪಷ್ಟತೆ ಇರಬೇಕು, ಈ ರೀತಿ ಸವಾಲು ಹಾಕಬೇಕು. ಯಾವಾಗ್ಲೂ ಒಬ್ಬ ನಾಯಕ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಸ್ಪಷ್ಟವಾಗಿ ಇಂಥ ಇನ್ಸಿಡೆಂಟ್ಗಳೇ ನಿಮ್ಮನ್ನ ಹಿನ್ನಡೆ ಮಾಡ್ತಾ ಇರೋದು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನೀವು ನಡ್ಕೊಂಡಿರೋ ರೀತಿ ಏನಿದೆ, ಅಲ್ಲಿ ನೀವು ಈ ರೀತಿ ಅಂದ್ರೆ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನೀವು ನಡ್ಕೊಂಡ್ರಿ ಅನ್ನುವಂಥದ್ದನ್ನ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ದೇಶ ಸಂದಿಗ್ಧತೆಯಲ್ಲಿತ್ತು, ಆಗ ನೀವು ಭರವಸೆ ಮೇಲೆ ಭರವಸೆ ಕೊಡ್ತಾ ಹೋದ್ರಿ, ಆದರೆ ನೀವು ಪರಿಸ್ಥಿತಿಯನ್ನು ಎದುರಿಸುವಂತಹ ಸವಾಲುಗಳನ್ನು ಎದುರಿಸುವಂತಹ ಮನಸ್ಸು ಮಾಡಲೇ ಇಲ್ಲ ಅನ್ನುವಂಥದ್ದು ಅವ್ರ ವಾದ ಅಷ್ಟೇ. ನೀವು ಸುಮ್ಮನೆ ಭರವಸೆಗಳನ್ನು ಕೊಡ್ತಾ ಹೋದ್ರಿ, ಇವತ್ತು ಮತ್ತೆ ಸಂದಿಗ್ಧಕ್ಕೆ ತಗೊಂಬಂದು ನಿಂತ್ಕೊಂಡಿದ್ದೀವಿ, ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಟು ವರ್ಗಾವಣೆ ಮಾಡ್ತಾ ಇದ್ರಿ ನಮ್ಮ ನೋವನ್ನ ಅಂತ ಹೇಳ್ತಾರೆ. ನಿಮ್ಮ ಸವಾಲುಗಳು ನೀವು ಇಲ್ಲಿವರೆಗೂ ನೀವು ನಿಭಾಯಿಸಿದ್ದು ನಿಮ್ಮ ಪಕ್ಷದ ಚುನಾವಣೆಗಾಗಿ ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹರಿಪ್ರಸಾದ್ ಅವರ ವಿಚಾರ ಏನಿತ್ತು ತುಂಬಾ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇರೋದು, ನಿಮ್ಮಲ್ಲಿ ಯಾವುದೇ ತಯಾರಿ ಇರಲಿಲ್ಲ, ಪೂರ್ವ ತಯಾರಿ ಇರಲಿಲ್ಲ. ಪಶ್ಚಿಮ ಏಷ್ಯಾದ ಚುನಾವಣಾ ಅಂದರೆ ಯುದ್ಧ ಸಂದರ್ಭದಲ್ಲಿ ಜಾಗತಿಕವಾಗಿ ನಾವು ತೊಂದರೆಗೆ ಒಳಗಾಗ್ತೀವಿ ಅನ್ನುವಂಥದ್ದು, ನಮಗೆ ತೈಲ ಮತ್ತು ಇಂಧನ ಇನ್ನೊಂದು ಮತ್ತೊಂದು ಹಣದುಬ್ಬರಗಳು ಎದುರಾಗ್ತವೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ನೀವು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅದಕ್ಕೆ ಪೂರಕವಾದ ಏನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅದನ್ನು ಮಾಡಲಿಲ್ಲ ಅನ್ನುವಂಥದ್ದು ನಾವು ಹೇಳ್ತಾ ಹೋಗ್ತಾ ಇರುವಂಥದ್ದು. ಆದರೆ ಇವರೇ ಹೇಳುವಂತೆ ಏನು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು? ಯುದ್ಧ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ಯುದ್ಧ ಏನು ಇರಾನ್ಗೂ ಗೊತ್ತಿರಲಿಲ್ಲ, ಇಸ್ರೇಲ್ಗೂ ಗೊತ್ತಿರಲಿಲ್ಲ, ಇಂಥದ್ದೊಂದು ಎದುರಾಗತ್ತೆ ಅನ್ನೋದು. ಟ್ರಂಪೇ ಸೋತು ಬಿಟ್ಟಿದ್ದಾನೆ, ಹುಚ್ಚ. ಆದ್ರೂ ಕೂಡ ಸೋತು ಬಿಟ್ಟಿದ್ದಾರೆ. ಆ ಹುಚ್ಚಾಟಗಳಿಗೆ ಎಲ್ಲದೂ ಕೂಡ ನಮ್ಗೆ ಕದನ ವಿರಾಮ ಘೋಷಣೆ ಮಾಡ್ತೀನಿ, ನಾವು ನಿಂತ್ಕೊಂಡ್ಬಿಡ್ತೀವಿ ಯುದ್ಧ ಅನ್ನುವಂಥ ನಿಟ್ಟಲ್ಲಿ ಬಂದಿದ್ದಾರೆ. ಹಾಗಾಗಿ ಇಡೀ ಜಗತ್ತು ಇವರ ಆಟಗಳಿಗೆ ನಲುಗು ಕುಂತಿದೆ. ಬರೀ ಭಾರತ ಮಾತ್ರ ಅಂತಲ್ಲ, ಇಡೀ ಭಾರತದ ವಿಚಾರ ಮಾತ್ರ ತಗೊಳ್ತಾರೆ. ನಾವು ಕರ್ನಾಟಕದಲ್ಲಿ ಯಾವುದೋ ಒಂದು ಮೌಲ್ಯಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡುವಂಥದ್ದು ಬಹಳ ತುಂಬಾ ಹಗುರ ಅಂತ ಅನ್ಸುತ್ತೆ. ಆದರೆ ಅಷ್ಟು ಹಗುರವಾದ ವಸ್ತು ಅಥವಾ ವಿಷಯ ಅಲ್ಲ. ತುಂಬಾ ದೊಡ್ಡ ಮಟ್ಟಕ್ಕೆಲ್ಲ ಒಂದ್ ಕಡೆ ಸದ್ದು ಮಾಡಿರುವಂಥದ್ದು. ಇಡೀ ಬಲಿಷ್ಠ ರಾಷ್ಟ್ರಗಳು ಹೊಡೆದಾಡ್ಕೊಂಡಾಗ ಇಷ್ಟು ಮಟ್ಟಕ್ಕೂ ನಾವು ಅನುಭವಿಸಿಲ್ಲ ಅಂತಂದ್ರೆ ಮತ್ತೆ ಯುದ್ಧಕ್ಕೆ ಬೆಲೆನೇ ಇಲ್ದಿದ್ದಂಗೆ ಆಗೋಗುತ್ತೆ. ಈಗೇನೋ ಅದಕ್ಕೊಂದು UAE ಸಹಕಾರದೊಂದಿಗೆ ಒಂದಷ್ಟು ನಮಗೆ ಲಾಭ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ತೈಲದಲ್ಲಿ ನಮಗೆ ಒಂದು ಹೊರೆ ಕಡಿಮೆ ಮಾಡೋದಕ್ಕೆ UAE ನಮಗೆ ಸಹಕಾರಕ್ಕೆ ಬಂದಿರುವಂಥದ್ದು. ಇನ್ನು ಇವರು ಚಿನ್ನ ಕಡಿಮೆ ತಗೊಳ್ಳಿ, ಇನ್ನೊಂದು ಮಾಡಿ
ಆದರೆ ಇವರ ಐಷಾರಾಮಿ ಬದುಕನ್ನು ಕೂಡ ಇವರು ಬೇರೆ ರೀತಿ ಮಾಡ್ಕೋಬೇಕಾಗಿತ್ತು. ಮೋದಿಯವರ ಮೇಲೆ ಆರೋಪ ಇರುವಂಥದ್ದು ಅದೇ ವಿದೇಶ ಪ್ರವಾಸಗಳು. ಇವರು ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನನಗೊಂದು ನ್ಯಾಯ ನಿಮಗೊಂದು ನ್ಯಾಯ ಅನ್ನುವಂಥ ನಿಟ್ಟ ಮಾಡ್ತಾ ಇದಾರ ಇವರು ಅನ್ನುವಂಥದ್ದು ಬರ್ತಾ ಇದೆ. ನೀವು ಮೋಜು ಮಸ್ತಿಗೆ ಹೋಗ್ತಾ ಇಲ್ಲ, ಅದು ನಿಜನ ಆದ್ರೂ ಕೂಡ ನಿಮಗೆ ನೀವು ಖರ್ಚು ಮಾಡಿರುವಂಥದ್ದು, ನಿಮ್ಮ ವಸ್ತ್ರಕ್ಕೆ ಖರ್ಚು ಮಾಡಿರುವಂಥದ್ದು, ನಿಮ್ಮ ಪ್ರಯಾಣಕ್ಕೆ ಖರ್ಚು ಮಾಡಿರುವಂಥದ್ದು, ಇದೆಲ್ಲ ಲೆಕ್ಕ ಇಟ್ಬಿಟ್ಟೆ ಇವತ್ತು ವಿರೋಧ ಪಕ್ಷಗಳು ಮಾತಾಡ್ತಾ ಇರೋದು. ನೀವು ಮಾತಾಡದಷ್ಟು ಸಲೀಸಾಗ್ಲಿಲ್ಲ ಅನ್ನುವಂಥದ್ದು. ದೇಶಕ್ಕೆ ನೀವು ಒಬ್ಬ ಶ್ರೇಷ್ಠ ಪ್ರಧಾನಿ ಆಗಲಿಕ್ಕೆ ಹೊರಟವರು, ನಿಮ್ಮ ದಿನನಿತ್ಯ ನೀವು ಖರ್ಚು ಮಾಡ್ತಾ ಇರುವಂಥದ್ದು, ನಿಮ್ಮ ಈ ಲೆಕ್ಕಾಚಾರಗಳನ್ನು ಕೊಡ್ತಿರಲ್ಲ, ಅಲ್ಲೊಂದು ಕಡೆ ನೀವು ಹೊರೆಯಾದ ಪ್ರಧಾನಿಯಾಗಿಯೇ ನೀವು ಉಳ್ಕೊಂಡ್ಬಿಟ್ರಿ. ಬೇರೆ ಪ್ರಧಾನಿಗಳಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಸಾಧನೆಯೂ ಕೂಡ ಎತ್ತರದಲ್ಲೇ ಇದೆ, ನಿಮ್ಮ ಖರ್ಚುಗಳು ಕೂಡ ಎತ್ತರದಲ್ಲೇ ಇದೆ. ಸೊ ಹಾಗಾಗಿ ನೀವು ಅದನ್ನ ಸರಿದೂಗಿಸ್ತಾ ಬಂದ್ರಿ. ವಿರೋಧ ಪಕ್ಷಕ್ಕೆ ನೀವೇನಾದ್ರೂ ಬಿಟ್ಟು ಕೊಟ್ಟಿದ್ದಿದ್ರೆ ಅದು ಈ ವಿಚಾರದಲ್ಲಿ ಮಾತ್ರ. ನಿಮ್ಮ ಐಷಾರಾಮಿ ಬದುಕಿದೆಯಲ್ಲ, ಅದೇ ಅವರಿಗೆ ಒಂದು ಅಸ್ತ್ರ ಹಾಕಿ ಕೂತ್ಕೊಂಡಿರೋ. ಹೌದು, ನೀವು ಐಷಾರಾಮಿಯಾಗಿ ಬದುಕ್ತಾ ಇದ್ದೀರಿ. ಯಾರೂ ಇಲ್ಲ ನಾನು ಸಂತ ಅಂತ ಹೇಳಿದವರು ಈ ಮಟ್ಟಕ್ಕೆ ಖರ್ಚು ಮಾಡಿಕೊಂಡು ವಸ್ತ್ರ ವಿನ್ಯಾಸಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾರೆ, ಇವರು ಪ್ರಯಾಣಕ್ಕೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ಕೂತ್ಕೋತಾರೆ. ಇವ್ರು ಹೋದ್ ಬಂದಲ್ಲ, ಅದೇ ಹೇಳಿದ್ರಲ್ಲ, ವಾರಣಾಸಿಗೆ ಸಾವಿರಾರು ಜನ ಕರ್ಕೊಂಡು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಫೋಟೋಗ್ರಫಿಗೆ ಎಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಇವರು, ಏನು ಕೆಲವೊಂದಷ್ಟು ಪ್ರಯೋಗಕ್ಕೆ ಎಷ್ಟೊಂದು ಖರ್ಚು ಮಾಡ್ಕೊಂಡ್ಬಿಟ್ಕೊಂತಾರೆ ಅನ್ನುವಂಥದ್ದು. ಇಲ್ಲೆಲ್ಲ ಒಂದು ಕಡೆ ಹಿನ್ನಡೆಯಾಗಿಯೇ ಕೂತ್ಕೊಳ್ತು ಪ್ರಧಾನಿಯವರು. ಹೌದು, ಅದನ್ನು ಅವ್ರು ಉತ್ತರಿಸೋ ಕಾಲ ಬರ್ಬೋದು, ಆದರೆ ಅವರು ಪ್ರೆಸ್ ಮೀಟೇ ಮಾಡಲ್ಲ ಅನ್ನುವಂಥ ವಾದ ಇದೆಯಲ್ಲ. ಹಂಗಾಗಿ ಅವರು ಸಿಗೋದಿಲ್ಲ, ಬರೀ ಅವ್ರು ಹೇಳೋದು ಮಾತ್ರ ಕೇಳ್ಕೋಬೇಕು ನಾವು. ಆ ನಿಟ್ಟಲ್ಲಿ ದೇಶ ಬಂದು ಕೂತ್ಕೊಂಡಿದೆ. ವಿರೋಧ ಪಕ್ಷದವರು ಹೇಳೋದಕ್ಕೆ ಹೊರಟ್ರೆ ನಿಜಕ್ಕೂ ಅವರಿಗೆ ಶಕ್ತಿ ಇದು ಬಿಟ್ಟಿದ್ರೆ, ನಾನು ಆವಾಗಲೇ ಹೇಳ್ತಾ ಇರ್ತೀನಿ, ಯಾವಾಗಲೂ ಮಾತಾಡ್ತೀವಿ, ವಿರೋಧ ಪಕ್ಷ ಗಟ್ಟಿಯಾಗಿದ್ದಿದ್ರೆ ಮೋದಿಯವರ ಮೈನಸ್ಗಳು ಕೂಡ ದೇಶದ ಮುಂದೆ ಬರ್ತಿತ್ತು. ಬರೀ ಪ್ಲಸ್ ಮಾತ್ರ ಮುಂದೆ ಬಂದು ನಿಂತಿದೆ ಅಂದರೆ ನೀವು ವಿರೋಧ ಪಕ್ಷ ಸರಿ ಇಲ್ಲ ಅಂತ ಲೆಕ್ಕ. ಅದನ್ನು ನೀವು ಯಾವಾಗ ಅರ್ಥ ಮಾಡ್ಕೋತಿರೋ ಮೋದಿಯ ಬಲ ಕೂಗ್ತಾ ಬರ್ಬೋದು. ಒಳ್ಳೆದಾಗಿ ವಿರೋಧ ಪಕ್ಷ ಬಲಿಷ್ಠ ಆದಷ್ಟು ಆಡಳಿತ ಪಕ್ಷದ ಎಲ್ಲಾ ವೈಖರಿಗಳು ಜಗಜ್ಜಾಹಿರ ಆಗುತ್ತೆ ಅನ್ನೋದು ಒಂದು ಬಹಳ ಸ್ಪಷ್ಟವಾಗಿರೋ ವಿಚಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.